ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರತ್ನನ್ ಪ್ರಪಂಚ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ ಗೈಸ್? ನನ್ನೆಲ್ಲ ಅಭಿಮಾನಿಗಳು ಸೂಪರಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಸೂಪರಾಗಿದ್ದೀನಿ. ಬನ್ನಿ, ಈ ದಿನ ಎಷ್ಟು 6 ತಿಂಗಳಾದರೂ ವರ್ಷ ಆದರೂ ಈಗ ಕೆಡದೇ ಇರೋವಂಥ ಮಾವಿನ ಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದು, ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತೇಳಿ ನಾನು ಈ ದಿನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ದಪ್ಪ ಇರೋವಂಥ ಒಂದು 4-5 ಮ್ಯಾಂಗೋ ತೊಗೊಂಡಿದ್ದೀನಿ ನಾನು. ಮಾವಿನಕಾಯಿ ಸಣ್ಣ ಸಣ್ಣಗೆ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಮಾವಿನಕಾಯಿನ. ನೋಡಿ ಇದ್ದೀರಿ, ನೀಟಾಗಿ ಉಪ್ಪಾಕಿ ವಾಶ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ನಾನು. ಈ ರೀತಿ ಸಣ್ಣ ಸಣ್ಣ ಸ್ಲೈಸ್ ಮಾಡ್ಕೋಬೇಕು. ಅದು ತುಂಬ ಬಾಡೋಕ್ಕೆ ಎಲ್ಲಕ್ಕೂ ಅನುಕೂಲ ಆಗುತ್ತೆ. ತುಂಬ ಸಣ್ಣದಾಗಿ ಸ್ಲೈಸ್ ಹೊಡೆದ್ರೆ ಈ ರೀತಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬೇಡ. ನೋಡಿ, ಸಾಸಿವೆ ನಾನು ಈ ಟೀ ಸ್ಪೂನ್ ತೊಗೊಂಡಿದ್ದೀನಲ್ಲ, ಈ ಆರ್ಲೆಕ್ ಸ್ಪೂನಲ್ಲಿ 2 ಸ್ಪೂನು ಫುಲ್ಲು, 2 ಸ್ಪೂನು ಸಾಸಿವೆ, 2 ಸ್ಪೂನು ಮೆಂತ್ಯ, 2 ಸ್ಪೂನ್ ಜೀರಿಗೆ ಎಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಬಾಣಲಿ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಪೌಡರ್ ತುಂಬ ಘಮ ಘಮ ಅಂತ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಪೌಡರು. ತುಂಬ ದಿನ ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ನೋಡಿ, ನಾನು ಮೊದಲಿಗೆ ಜೀರಿಗೆ ಹುರ್ಕೊತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಮೆಂತ್ಯ 3 ಹುರ್ಕೋಬೇಕು. ನೋಡಿ, ನಾನು ಜೀರಿಗೆ ಹುರಿತಾ ಇದ್ದೀನಿ. ಜೀರಿಗೆ ಹುರಿತಾ ಇದ್ದರೆ ಘಮ ಘಮ ಬರುತ್ತೆ ಫ್ಲೇವರು. ಸೀಸ್ಬಾರ್ದು, ಏನೇ ಆಗಲಿ ಸೀಸ್ಬಾರ್ದು. ನೀಟಾಗಿ ಕೈ ಆಡಿಸ್ತಾ ಇದ್ದರೆ ಸಿಹಿಯಲ್ಲ, ಅದು ನೀಟಾಗಿ ಎಲ್ಲ ರೋಸ್ಟ್ ಆಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಘಮ ಬರುತ್ತೆ, ಜೀರಿಗೆ ಘಮ ಬರುತ್ತೆ. ನಾವು ಹುರ್ಕೋತಾ ಇದ್ದರೆ ಈ ರೀತಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಸಿಹಿಯೋದು ಆ ಥರ ಏನು ಬೇಡ, ಸೀಸ್ಬಾರ್ದು ಜಾಸ್ತಿ. ನೋಡಿ, ಇವಾಗ ರೆಡಿಯಾಗಿದೆ. ಇದನ್ನೊಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಸಪ್ರೇಟಾಗಿ ಪ್ಲೇಟಿಗೆ ತೆಗೆದು ಇಟ್ಕೊತಾ ಇದ್ದೀನಿ. ನೋಡಿ, ನಂತರ ಸಾಸಿವೆನೂ ಅದೇ ರೀತಿ ಕೈ ಆಡಿಸ್ತಾ ಹುರ್ಕೋಬೇಕು. ಚಿಟಪಟ ಅನ್ನುತ್ತೆ ಸಾಸಿವೆ. ಚಿಟಪಟ ಅಂದಾಗೆ ಅಷ್ಟು ಸಾಕು, ಯಾಕಂದರೆ ಅದು ಸೀದೋಗ್ಬಿಡುತ್ತೆ. ಜಾಸ್ತಿ ಹುರ್ಕೋತಾ ಇದ್ದರೆ ಸೀದೋಗ್ಬಿಡುತ್ತೆ. ಈ ರೀತಿ ಕೈ ಆಡಿಸ್ತಾ ಹುರ್ಕೊಂಡ್ರೆ ನೋಡಿ, ಚಿಟಪಟ ಅಂತ ಸಿಡಿತಾ ಇದೆ ಇವಾಗ. ಈಗ ಇದನ್ನು ತೆಗೆದಿಟ್ಕೊಳ್ಳೋಣ. ನೋಡಿ, ಇದನ್ನು ನಾನು ಅದೇ ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಅದಕ್ಕೆ ಸೇರಿಸ್ಕೊಂಡೆ. ನೆಕ್ಸ್ಟು ಮೆಂತ್ಯ ಹುರ್ಕೋತಾ ಇದ್ದೀನಿ ನಾನು. ಮೆಂತ್ಯನೂ ಅಷ್ಟೇ ಕೈ ಆಡಿಸ್ತಾ ನೀಟಾಗಿ ಹುರ್ಕೋಬೇಕು. ಸುಮ್ಮನೆ ಹಾಕಿ ಬಿಟ್ಬಿಟ್ಟು ಸುಮ್ಮನೆ ಇದ್ದರೆ ಅದು ಸೀದೋಗ್ಬಿಡುತ್ತೆ. ಈ ಥರ ಕೈ ಆಡಿಸ್ತಾ ಇದ್ದರೆ ಸಿಹಿಯಲ್ಲ, ನೀಟಾಗಿ ಎಲ್ಲ ಒಂದೇ ಲೆವೆಲ್ಲಾಗಿ ಹುರ್ಕೋಬೇಕು. ಸೀದೋದ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಗೈಸ್, ನಾನು ಹೇಳೋ ರೀತಿ ಮಾಡ್ಕೊಳ್ಳಿ. ಉಪ್ಪಿನಕಾಯಿ 6 ತಿಂಗಳಲ್ಲ, ವರ್ಷ ಇಟ್ಟರೂ ಸೂಪರಾಗಿರುತ್ತೆ, ಕೆಡೋದಿಲ್ಲ. ಒಂದು ಡ್ರಾಪ್ ಏನು ಅದಕ್ಕೆ ನೀರು ಟಚ್ ಮಾಡಬಾರ್ದು. ಮ್ಯಾಂಗೋ ನೀಟಾಗಿ ವಾಶ್ ಮಾಡಿ ತೊಳೆದು ಒಣಗಿಸ್ಬೇಕು ಅದನ್ನು. ಇಲ್ಲಾಂದರೆ ಹತ್ತಿ ಬಟ್ಟೆನಲ್ಲಿ ಒರೆಸ್ಕೋಬೇಕು. ತೇವ ಸ್ವಲ್ಪನೂ ಇರಬಾರ್ದು. ತೇವಾಂಶ ಇದ್ದರೆ ಉಪ್ಪಿನಕಾಯಿ ಹಾಳಾಗುತ್ತೆ ಬೇಗ. ತೇವಾಂಶ ಇರಬಾರ್ದು. ಆ ರೀತಿ ವಾಶ್ ಮಾಡಿ ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಇವಾಗ ಇಷ್ಟು ಹುರ್ಕೋಬೇಕು. ಇಷ್ಟಾದ ನಂತರ ಒಂದು ಮಿಕ್ಸರ್ ಬೌಲ್ಗೆ ಹಾಕ್ಕೊಂಡು, ತುಂಬ ನೈಸ್ ಪೌಡ್ರ್ ಏನು ಬೇಡ, ಮೀಡಿಯಮಾಗಿ ಪೌಡರ್ ಮಾಡ್ಕೋಬೇಕು ಅದನ್ನು. ಉಪ್ಪಿನಕಾಯಿಗೆ ಅದೇ ಟೇಸ್ಟು. ನೋಡಿ ಗೈಸ್, ಇದು ಮನೇಲಿ ಮಾಡಿಸಿರೋಂಥ ಚಿಲ್ಲಿ ಪೌಡರು. ತುಂಬ ಖಾರ ಇದೆ, ಚೆನ್ನಾಗಿರುತ್ತೆ. ಉಪ್ಪು, ಅರಿಶಿಣ. ಬಾಣಲಿ ಇಡೋಣ. ಬಾಣಲಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ, ನಂತರ ಸಾಸಿವೆ, ಎಣ್ಣೆ ಕಾಯ್ದ ನಂತರ ಸಾಸಿವೆ. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಮಾವಿನಕಾಯಿ ಮಾಗಬೇಕಲ್ವಾ, ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರಬೇಕು. ಸಾಸಿವೆ ಸಿಡಿದ ನಂತರ ಜಜ್ಜಿಟ್ಕೊಂಡಿರೋಂಥ 1 ಗೆಡ್ಡೆ ಬೆಳ್ಳುಳ್ಳಿ,
ಒಂದು ಸ್ವಲ್ಪ ಒಂದಿಡಿ ಕರಿಬೇವು, 1 ಟೀ ಸ್ಪೂನು ಅರಿಶಿನ, 1-2 ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರ್. ಅಂದರೆ ನಾವು ಮನೆಯಲ್ಲೇ ಮಾಡಿರೋಂಥ ಚಿಲ್ಲಿ ಪೌಡರ್ ಬಳಸ್ತಾ ಇದ್ದೀವಿ, ಹಾಗಾಗಿ ಖಾರ ಜಾಸ್ತಿ ಇದೆ. ನಾನು ಒಂದು ದೊಡ್ಡದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ತುಂಬ ಖಾರ, ಹೆವಿ ಖಾರ ಇದೆ. 1.5 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಉಪ್ಪು 2-3 ಸ್ಪೂನ್ ಹಾಕ್ಕೋಬೇಕು. ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. 3 ಸ್ಪೂನ್ ಉಪ್ಪು ಹಾಕಿದ್ದೀನಿ ನಾನು. ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಇರಬೇಕಲ್ಲ ಮಾವಿನಕಾಯಿಗೆ, ಉಪ್ಪಿನಕಾಯಿಗೆ, ಹಂಗಾಗಿ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ನೋಡಿ, ಅದಾಕಿ ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸ್ಟವ್ ಸಿಮ್ಮಲ್ಲಿ ಇಟ್ಬಿಡಿ, ಇಲ್ಲಾಂದರೆ ಆಫ್ ಮಾಡಿಬಿಡಿ. ಎಣ್ಣೆ ಕಾಯ್ದಿದೆಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಆವಾಗಲೇ ನಾವು ಹುರಿದಿರುವಂಥ ಜೀರಿಗೆ, ಸಾಸಿವೆ, ಮೆಂತ್ಯ ಪೌಡರ್ ಪುಡಿ ಮಾಡಿದ್ವಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ್ದೆಲ್ಲ ಮಿಕ್ಸ್ ಆದ ನಂತರ ಮ್ಯಾಂಗೋ ಪಿಕ್ಕಲ್, ಮಾವಿನಕಾಯಿ ಸಣ್ಣದಾಗಿ ಕಟ್ ಮಾಡಿದ್ನಲ್ಲ, ಸ್ವಲ್ಪನೂ ತೇವಾಂಶ ಇರಬಾರ್ದು, ಬೇಗ ಉಪ್ಪಿನಕಾಯಿ ಹಾಳಾಗ್ಬಿಡುತ್ತೆ. ಸ್ವಲ್ಪನೂ ತೇವಾಂಶ ಇಲ್ಲದೆ ಕಟ್ ಮಾಡಿ ಸ್ವಲ್ಪ 5 ನಿಮಿಷ ಬಿಸಿಲಲ್ಲಿ ಇಟ್ಟಿದ್ದೆ ನಾನು. ನೀರಿನ ಅಂಶ ಇದ್ದರೆ ಅದು ಫುಲ್ಲು ಡ್ರೈ ಆಗಲಿ ಅಂತ. ನೋಡಿ, ಉಪ್ಪಿನಕಾಯಿ ರೆಡಿ. ಆಹಾ, ಬಾಯಲ್ಲಿ ನೀರು ಊರ್ತಿದೆ ರೀ ಉಪ್ಪಿನಕಾಯಿ ನೋಡಿದ ತಕ್ಷಣ. ಅಜ್ಜಿ ಕಾಲದ ಕೈ ರುಚಿ, ಅಮ್ಮನ ಕೈ ರುಚಿ, ಮ್ಯಾಂಗೋ ಪಿಕ್ಕಲ್. ಈ ರೀತಿ ಮಾಡ್ಕೊಳ್ರಿ, ಸೂಪರಾಗಿರುತ್ತೆ ರೀ. ಟೇಸ್ಟ್ ಮಾತ್ರ ಬೊಂಬಾಟಾಗಿರುತ್ತೆ. ಟೇಸ್ಟ್ ಮಾತ್ರ ಅಜ್ಜಿ ಕೈ ರುಚಿಗಿಂತಲೂ ಸೂಪರಾಗಿ ಬಂದಿದೆ ಟೇಸ್ಟ್ ಮಾತ್ರ. ನಾನು ಮಾತಾಡಲಿಕ್ಕೆ ಆಗಲ್ಲ, ಉಪ್ಪಿನಕಾಯಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಇರುತ್ತೆ. ಉಪ್ಪಿನಕಾಯಿ ಆದ ನಂತರ ಸ್ವಲ್ಪ ಸ್ಟವ್ ಆನ್ ಮಾಡಿ, ಸ್ವಲ್ಪ ಒಂದು ನಿಮಿಷ ಬಿಸಿ ಮಾಡಿ ಉಪ್ಪಿನಕಾಯಿನ, ಅದರಲ್ಲೇ ಬಿಸಿ ಮಾಡಿ ಆಫ್ ಮಾಡಿ. ಫುಲ್ಲು ತಣ್ಣಗಾಗಬೇಕು ಉಪ್ಪಿನಕಾಯಿ, ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದ ನಂತರ ಒಂದು ಗಾಜಿಂದು ಜಾಡಿ, ಉಪ್ಪಿನಕಾಯಿ ಜಾಡಿ ಇರುತ್ತಲ್ಲ ಗಾಜಿಂದು, ಅದರಲ್ಲಿ ನಾನು ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ. 6 ತಿಂಗಳಲ್ಲ, ವರ್ಷ ಆದರೂ ಏನೂ ಆಗೋಲ್ಲ ರೀ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಈಗ ತುಂಬ ಬೇಸಿಗೆ ಬಿಸಿಲಲ್ವಾ, ಹಂಗಾಗಿ ನೀವು 2 ದಿನ ಬಿಟ್ಟಾದ ನಂತರ ಫ್ರಿಡ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ಉಪ್ಪಿನಕಾಯಿ ಬಳಸ್ಬೋದು ನಾವು, ಏನೂ ಆಗೋದಿಲ್ಲ. ನೋಡಿ, ಉಪ್ಪಿನಕಾಯಿ ಜಾಡಿ ದೊಡ್ಡದೊಂದು 2 ಅದು ಫಿಲ್ಲಾಗಿ ಚಿಕ್ಕದೊಂದು ಜಾರಿಗೆ ಹಾಕ್ತಾಯಿದ್ದೀನಿ ನಾನು. ಅದು ಗಾಜಿನ ಡಬ್ಬಿ, ಅದಕ್ಕೂ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್